ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಸೊ ನಮ್ಮ ಜೊತೆ ಇವತ್ತು ಈ ಒಂದು ಸ್ಪೆಷಲ್ ಎಪಿಸೋಡಲ್ಲಿ ಸ್ಪೆಷಲ್ ಪರ್ಸನ್ ಇದ್ದಾರೆ. ಸೊ ಇವ್ರನ್ನ ನೀವು ಸೀರಿಯಲಲ್ಲಿ ನೋಡಿರ್ತೀರಾ. ಇವರು ಒಂಥರ ತುಂಬ ಸಾಫ್ಟು, ಆದರೆ ನಾಟ್ಯ ಅಭಿನಯದಲ್ಲಿ ಇವರು ಒಂಥರ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಲಕ್ಷ್ಮೀ ಭಾರಮ್ಮ ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರ ಮಾಡ್ತಾ ಇರುವಂತಹ ತನ್ವಿ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿ. ನೀವು ಹೇಗಿದ್ದೀರಾ? ಸೂಪರ್. ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ನಿಮ್ಮನ್ನ ಎಲ್ಲರೂ ಸೀರಿಯಲ್ ಅಲ್ಲಿ ನೋಡಿರ್ತೀರಾ. ಇವಾಗ ಕೀರ್ತಿ ಅಂತಾನೆ ನಿಮ್ಮನ್ನ ಒಂದು ರೆಕಗ್ನೈಸ್ ಮಾಡ್ತಾರೆ. ಹೌದು. ಆದ್ರೆ ನೀವು ಸಿನಿಮಾದಲ್ಲಿ ಮಾಡಿದೀರಾ ಅನ್ನುವಂತ ಒಂದು ವಿಚಾರ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಆ ಒಂದು ಸೆಲೆಕ್ಷನ್ ಯಾವ ರೀತಿ ಆಯ್ತು? ಸಿನಿಮಾ ಸೆಲೆಕ್ಷನ್ ಟು ಬಿ ಆನೆಸ್ಟ್, ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಚಿಕ್ಕವಳಿದ್ದಾಗ, 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಗುಲಾಬ್ ಗ್ಯಾಂಗ್ ಅಂತ ಒಂದು ಹಿಂದಿ ಫಿಲ್ಮ್ ಅಲ್ಲಿ ಮಾಡಿದ್ದೆ. ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ಸೊ ಮಾಧುರಿ ದೀಕ್ಷಿತ್, ಜೂಹಿ ಚಾವ್ಲಾ ಅವ್ರ ಫಿಲ್ಮ್ ಅದು. ಅದರಲ್ಲಿ ಆಸ್ ದ ಸ್ಮಾಲೆಸ್ಟ್ ಮೆಂಬರ್ ಆಫ್ ದಟ್ ಗುಲಾಬ್ ಗ್ಯಾಂಗ್ ಮಾಡಿದ್ದೆ ನಾನು. ಆ್ಯಂಡ್ ದ್ಯಾಟ್ ಹ್ಯಾಪನ್ಡ್ ವೆರಿ ಬೈ ಲಕ್ ಅಂತ ಹೇಳ್ಬೋದು. ನಾನು ಮುಂಬೈಯಲ್ಲಿದ್ದೆ ಆ್ಯಂಡ್ ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಮಾಧುರಿ ದೀಕ್ಷಿತ್. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಥವಾ ಡಾನ್ಸ್ ಮಾಡಬೇಕು, ಆ್ಯಕ್ಚುಲಿ ಡಾನ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಸೊ ಈ ಥರ ಒಂದು ಆಡಿಷನ್ ತೊಗೋತಾ ಇದ್ದಾರೆ, ಒಂದು ಚಿಕ್ಕ ಹುಡುಗಿ ಬೇಕು ಆ ಫಿಲ್ಮ್ಗೆ ಅಂತ ನನಗೆ ಗೊತ್ತಾಯಿತು. ಸೊ ಸುಮ್ಮನೆ ಹೋಗಿ ಆಡಿಷನ್ ಕೊಟ್ಟೆ ಆ್ಯಂಡ್ ಐ ಗಾಟ್ ಸಿಲೆಕ್ಟೆಡ್ ವೆರಿ ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಆ ಮೂವಿ ನಾನು ಫಸ್ಟ್ ಮಾಡಿದ್ದು. ಸೊ ಅದರಿಂದ ಇನ್ ಅ ವೇ ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಬಟ್ ಆ್ಯಕ್ಟಿಂಗೇ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಆಡಿಷನ್ಸ್ ಕೊಟ್ಟಿದ್ದು ಇರಲಿಲ್ಲ. ನನ್ನ ಮೂವೀಸ್ ಮುಗಿಯೋ ತನಕನೂ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅದಾಗಿ ಆ ಮೂವಿಯಿಂದ ಗನ್ಸ್ ಆಫ್ ಬನಾರಸ್ ಅಂತ ಇನ್ನೊಂದು ಮೂವಿ ಮಾಡಿದೆ. ವಿನೋದ್ ಖನ್ನಾಜಿ, ಜರೀನಾ ವಹಾಬ್ಜಿ ಅವರೆಲ್ಲ ಅವ್ರ ಡಾಟರ್ ಆಗಿ, ಅವ್ರ ಮಗಳಾಗಿ ಮಾಡಿದೆ ಆ ಮೂವಿಯಲ್ಲಿ, ಹೀರೋ ತಂಗಿಯಾಗಿ. ಅದಾಗಿ ಫೈನಲಿ ಸ್ಕೂಲ್ ಮುಗಿಸಿ, ಅವಾಗ 10th ಅಲ್ಲಿದ್ದೆ. ಸೊ ಸ್ಕೂಲ್ ಮುಗಿಸಿ ಫಸ್ಟ್ PU ಅಲ್ಲಿ ಬಂದಾಗ ಯಾವುದೋ ಒಂದು ಇವೆಂಟಲ್ಲಿ ನನ್ನನ್ನು ನೋಡಿ ಮಣಿಕಾಂತ್ ಕದ್ರಿ ಸರ್ ಅವರು ಈ ಥರದೊಂದು ಹುಡುಗಿ ಹುಡುಕ್ತಾ ಇದ್ದಾರೆ, ಇದೇ ಥರ ಫೇಸ್ ಹುಡುಕ್ತಾ ಇದ್ದಾರೆ ಒಂದು ಕನ್ನಡ ಮೂವಿಗೆ ಅಂತ ನನ್ನನ್ನು ರೆಕಮೆಂಡ್ ಮಾಡಿದ್ರು. ಸೊ ಹೋಗಿ ಆಡಿಷನ್ ಕೊಟ್ಟೆ ಆ್ಯಂಡ್ ಅಗೇನ್ ಥ್ಯಾಂಕ್ಫುಲಿ ಐ ಗಾಟ್ ಸಿಲೆಕ್ಟೆಡ್. ಸ್ಟೋರಿ ಎಲ್ಲ ಕೇಳಿದೆ, ಏನೋ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಬಟ್ ಈವನ್ ದೆನ್ ಅಷ್ಟು ಸೀರಿಯಸ್ಲಿ ನಾನು ಮಾಡೋ ಕೆಲಸ 100% ಕೊಟ್ಟು ಮಾಡ್ತಿದ್ದೆ. ಬಟ್ ಸೀರಿಯಸ್ಲಿ ಇದನ್ನೇ ಕರಿಯರ್ ಆಗಿ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತು. ಅದಾಗಿ ನಾನು ಮತ್ತೆ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡಿದಾಗ, ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ಕಲಿಯೋದಕ್ಕೆ ಶುರು ಮಾಡಿದಾಗ ಐ ಡಿಸೈಡೆಡ್ ದಟ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಓಕೆ. ಆ್ಯಂಡ್ ತನ್ವಿ ಅವರೇ, ಸೊ ಸುಮಾರು ಜನರಿಗೆ ಅಂದರೆ ಚಿಕ್ಕ ವಯಸ್ಸಿಂದ ಅವರು ಈ ಥರ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಅವ್ರ ಮನೆ ಪೇರೆಂಟ್ಸಿಂದ ಒಂದು ಸಪೋರ್ಟ್ ಇರಲ್ಲ. ಸೊ ನೀವು ಆ ವಿಷಯದಲ್ಲಿ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಇದೆ. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದಲೂ ನಾನು ಮೇ ಬಿ ಬಿಕಾಸ್ ನನ್ನ ಅಜ್ಜ ಆ್ಯಕ್ಟಿಂಗ್ ಮಾಡ್ತಿದ್ರು, ಅವರು ನಾಟಕಗಳನ್ನ ಮಾಡ್ತಿದ್ರು. ಹಿ ವಾಸ್ ಮೂವೀಸ್ ಕೂಡ ಮಾಡಿದ್ದಾರೆ, ಚಿಕ್ಕ ರೋಲ್ಸ್ ಮಾಡಿದ್ದಾರೆ ಮೂವಿಯಲ್ಲಿ. ಸೊ ಕಲೆಗೆ ಆ ಒಂದು ಪ್ರೋತ್ಸಾಹ ಆಗಲಿ, ಅದ್ರ ಮೇಲೆ ಒಂದು ರೆಸ್ಪೆಕ್ಟ್ ಆಗಲಿ ಇತ್ತು ನಮ್ಮ ಮನೆಯಲ್ಲಿ. ನನ್ನ ಅಮ್ಮನ ಅಜ್ಜ ಕೂಡ ಈಸ್ ಅ ಸಂಸ್ಕೃತ್ ಲೆಕ್ಚರರ್. ಓಕೆ. ಸೊ ಭರತನಾಟ್ಯ ಅದಕ್ಕೆ ತುಂಬ ಒಂಥರ ಬೆಲೆ ಕೊಡ್ತಿದ್ರು ಮನೆಯಲ್ಲಿ. ಸೊ ಭರತನಾಟ್ಯಮಿಗೆ ಸೇರಿರೋದ್ರಿಂದ ನನ್ನ ಡಾನ್ಸ್ ಟೀಚರ್ಸ್ ಕೂಡ ದೇ ವರ್ ವೆರಿ ಸಪೋರ್ಟಿವ್. ಈಗ ಕೆಲವರು ದೇ ಡೋಂಟ್ ಬಿಲೀವ್ ಆ್ಯಕ್ಟಿಂಗ್ ಅಥವಾ ಈ TV ಸೀರಿಯಲು ಅದೆಲ್ಲ ಅಷ್ಟು, ಐ ಮೀನ್ ಭರತನಾಟ್ಯಂ ಬೇರೆ, ಫಿಲ್ಮಿ ಡಾನ್ಸ್ ಬೇರೆ, ಆ ಥರ ಒಂದು ಮೈಂಡ್ಸೆಟ್ ಇರುತ್ತಲ್ವ. ಐ ವಾಸ್ ವೆರಿ ಲಕ್ಕಿ. ನನ್ನ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಯಾವ ಕಾಂಪಿಟಿಷನ್ಗೆ ಹೋದ್ರು, ಯಾವ ಥರ ಡಾನ್ಸ್ ಮಾಡಬೇಕು ಅಂತ ಇಷ್ಟಪಟ್ಟರು, ಎಲ್ಲದನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು. ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಬೆಟರ್ ಮಾಡ್ಬೋದು ಅಂತ ಫೀಡ್ಬ್ಯಾಕ್ ಕೊಡ್ತಿದ್ರು. ಮೂವೀಸ್ ಆಗಲಿ, ಸೀರಿಯಲ್ಸ್ ಆಗಲಿ, ಯಾವುದೇ ಮಾಡಿದ್ರು ಆ ಕಲೆ ಅನ್ನೋದನ್ನು ಅವರು ರೆಕಗ್ನೈಸ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಟೀಚರ್ಸಿಂದನೂ ಈ ಥರ ಫೀಡ್ಬ್ಯಾಕ್ ಬಂದಾಗ ಮೈ ಪೇರೆಂಟ್ಸ್ ವೇರ್ ಜೆನ್ಯೂನ್ಲಿ ವೆರಿ ಅಕ್ಸೆಪ್ಟಿವ್. ನಾನು ಏನು ಡೆಸಿಷನ್ ತೊಗೊಂಡು, ಬಿಕಾಸ್ 10th 98% ತೊಗೊಂಡಿದ್ದೆ, ಸೆಕೆಂಡ್ PU ಅಲ್ಲೂ 98% ತೊಗೊಂಡೆ PCMBಯಲ್ಲಿ. ಅದಾಗಿ ಆರ್ಟ್ಸಿಗೆ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಐ ಮೀನ್ ಆಬ್ವಿಯಸ್ಲಿ ಎನಿ ಪೇರೆಂಟ್ಸ್ ಆ ಒಂದು ಸಂದರ್ಭದಲ್ಲಿ ಐ ಡೋಂಟ್ ಥಿಂಕ್ ದೇ ವುಡ್ ಹ್ಯಾವ್ ಅಗ್ರೀಡ್. ಬಟ್ ನಾನು ಐ ಮೀನ್ ಐ ಆಮ್ ಜಸ್ಟ್ ವೆರಿ ಥ್ಯಾಂಕ್ಫುಲ್. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನ್ನ ಅಪ್ಪ ಸ್ವಲ್ಪ ಯೋಚನೆ ಮಾಡಿದ್ರು. ಬಟ್ ದೆನ್ ಹಿ ವಾಸ್ ಲೈಕ್, ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಿನ್ಗೆ ಆಸೆ ಇದ್ದರೆ ನೀನು ತಗೋ, ನಾವು ಸಪೋರ್ಟಾಗಿ ನಿಲ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಸೊ ಬೋತ್ ಮೈ ಪೇರೆಂಟ್ಸ್, ರಿಲೇಟಿವ್ಸ್ ಏನೇ ಹೇಳಿದ್ರು, ಇಲ್ಲ ಇದು ತಪ್ಪು ಡಿಸಿಷನ್, ಏನು ಮಾಡ್ತಿದ್ದೀರಾ, ಅಷ್ಟೊಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ, ಅವಳು ಮಾಡ್ಬೋದಲ್ಲ, MBBS ಏನಾದರೂ ಮಾಡ್ಬೋದಲ್ವಾ ಅಂತ ತುಂಬ ಹೇಳಿದ್ರು ಅವರು ಇಲ್ಲ, ಅವಳು ಇದನ್ನೇ ಡಿಸೈಡ್ ಮಾಡಿದ್ದಾಳೆ, ಅವಳಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅವಳು ಅದನ್ನು ತೊಗೊಂಡ್ರೆ ಮಾತ್ರ ಅವಳಿಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಇಲ್ಲ, ಅವಳು ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನು ಮಾಡಿದ್ರೆ ಅವಳಿಗೆ ಆ ಖುಷಿನೂ ಸಿಗಲ್ಲ. ಸೊ ಹಾಗಾಗಿ ಅವಳು ಸಕ್ಸೀಡ್ ಆಗೋದಕ್ಕೂ ಆಗಲ್ಲ ಅನ್ನೋದನ್ನು ಅವ್ರು ತುಂಬ
ಕಾನ್ಫಿಡೆಂಟ್ ಆಗಿ ಹೇಳಿದ್ರು ರಿಲೇಟಿವ್ಸ್ಗೆ ಮನೆಯವ್ರ ಮುಂದೆ. ಸೊ ಹಾಗಾಗಿ ಐ ಥಿಂಕ್ ಇಂಥ ಪೇರೆಂಟ್ಸ್ ಎಲ್ರಿಗೂ ಸಿಕ್ಕಿದ್ರೆ ಐ ಥಿಂಕ್ ಎಲ್ಲರೂ ಒಂದು ಮಟ್ಟಕ್ಕೆ ಲೈಫಲ್ಲಿ ಖುಷಿಯಾಗಿರ್ಬೋದು, ಸಕ್ಸೀಡ್ ಆಗ್ಬೋದು ಅನ್ಸುತ್ತೆ. ಆ್ಯಂಡ್ ಇದು ಮಾತ್ರ ಅಲ್ಲ, ಫುಲ್ ನಿಮ್ಮ ಲೈಫಲ್ಲಿ ಪೂರ್ತಿಯಾಗಿ ನಿಮ್ಮ ಡಿಸಿಷನನ್ನು ಎಲ್ಲದಕ್ಕೂ ಸಪೋರ್ಟ್ ಮಾಡಿದಾರಾ? ಹಾಂ, ಐ ಮೀನ್ ಡೆಫಿನೆಟ್ಲಿ ನನ್ನ ಪೇರೆಂಟ್ಸ್ ಸಜೆಷನ್ಸ್ ಫೀಡ್ಬ್ಯಾಕ್ ತೊಗೊಂಡೇ ಡಿಸೈಡ್ ಮಾಡ್ತೀನಿ. ಬಟ್ ನನ್ನ ಯೋಚನೆಗಳೇನಿದೆಯೋ, ನನ್ನ ಒಪಿನಿಯನ್ಸ್ ಏನಿದೆಯೋ ಅದಕ್ಕೆ ಯಾವಾಗಲೂ ಒಂದು ರೆಸ್ಪೆಕ್ಟ್ ಅಂತ ಇದೆ ಮನೆಯಲ್ಲಿ. ಸೊ ನಾನು ಈ ರೋಲ್ ಸೆಲೆಕ್ಟ್ ಮಾಡಿದಾಗಲೂ ನನ್ನ ಪೇರೆಂಟ್ಸ್ ಕಂಪ್ಲೀಟ್ ಆಗಿ ಕ್ರಿಯೇಟಿವ್ ಫ್ರೀಡಮ್ ನನಗೆ ಕೊಟ್ಟಿರ್ತಾರೆ. ನಾನೇ ಪಾತ್ರಗಳ ಬಗ್ಗೆ ಕೇಳ್ತೀನಿ, ಸ್ಟೋರೀಸ್ ಕೇಳ್ತೀನಿ, ನನಗದು ಇಷ್ಟ ಆಯಿತು, ಅದರಲ್ಲಿ ಏನೋ ಒಂದು ಪೋರ್ಟ್ರೇ ಮಾಡೋದಕ್ಕೆ ಅಥವಾ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಕೋಪ್ ಇದೆ ಅಂತ ನನಗನ್ನಿಸ್ತು ಅಂದರೆ ನಾನು ಆ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ನಾನು ಕಾಲೇಜ್ ಮುಗಿಸಿ ಕೂಡ ಮುಂಬೈಗೆ ಹೋಗಿದ್ದೆ ಒಂದು ವರ್ಷ, ಆಲ್ಮೋಸ್ಟ್ ನಾಟ್ ಒಂದು ವರ್ಷ, ಒಂದು 6-7 months ಮೇ ಬಿ. ಅಲ್ಲಿ ನಾಟಕಗಳನ್ನ ಮಾಡಿದೆ. ಅಟ್ ದಟ್ ಟೈಮ್ ಐ ವಾಸ್ ನಾಟ್ ಅರ್ನಿಂಗ್, ಬಟ್ ನಾನು ಕಲಿಬೇಕು, ಆ್ಯಕ್ಟಿಂಗನ್ನು ಕಲಿಬೇಕು, ಸೀರಿಯಸ್ ಆಗಿ ಆ ಕ್ರಾಫ್ಟ್ ಏನಿದೆಯೋ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಆ ಡಿಸಿಷನ್ ತೊಗೊಂಡೆ. ಸೊ ಅಂಥ ಕಷ್ಟವಾದ ಟೈಮ್ಗಳಲ್ಲೂ ನನ್ನ ಪೇರೆಂಟ್ಸ್ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಡಿಸಿಷನ್ ಸರಿ ಇರಲ್ಲ ಅಂತ ಅನಿಸಿದ್ರು ಇರಲಿ, ಟ್ರೈ ಮಾಡಿ ನೋಡಲಿ, ಏನಾದರೂ ಒಂದು ಆಗುತ್ತೆ ಅನ್ನೋ ಒಂದು ನನ್ನಲ್ಲಿ ನಂಬಿಕೆ ಇಟ್ಟು ಅವ್ರು ನನ್ನನ್ನು ಆ ಟೈಮಲ್ಲಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಆ ಟೈಮಲ್ಲಿ ಮಾಡಿರಲಿಲ್ಲ ಅಂದರೆ ಮೇ ಬಿ ಐ ವುಡ್ ನೆವರ್ ಹ್ಯಾವ್ ಬಿನ್ ಹಿಯರ್. ಅಂದರೆ ನಾರ್ಮಲಾಗಿ ಎಲ್ಲರೂ ಮಕ್ಕಳು ಆಟ ಆಡೋ ಟೈಮಲ್ಲಿ ನೀವು ಈ ಒಂದು ಏನು ಭರತನಾಟ್ಯ ಇರ್ಬೋದು, ಡಾನ್ಸಿಂಗ್, ಇದರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ಎಲ್ಲಿಂದ ಶುರುವಾಯಿತು ಇದು ನಿಮಗೆ? ನನ್ನ ಅಪ್ಪ ನನಗೊಂದು ಕತೆ ಹೇಳಿದ್ರು, ನನಗಿದು ಎಷ್ಟು ನಿಜ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ತಿದ್ರು ಚಿಕ್ಕ ಮಗು ಇದ್ದಾಗ ಇದರಲ್ಲಿ ಮಲಗಿಸ್ತಾರಲ್ಲ, ತೊಟ್ಲಲ್ಲಿ ಮಲಗಿಸ್ತಾರಲ್ಲ, ಸೊ ಆ ಟೈಮಲ್ಲಿ ಬಟ್ಟೆ ಸೀರೆ ಎಲ್ಲ ಒಣಗಕ್ಕೆ ಹಾಕ್ತಾರಲ್ಲ, ಅದು ಗಾಳಿಯಲ್ಲಿ ಈಗ ಆಡ್ತಿರೋದು ನೋಡಿ ಅದನ್ನ ನೋಡಿ ನಗ್ತಿದ್ದೆ ಅಂತೆ ನಾನು. ಸೊ ಇದು ಬಟ್ಟೆ ಡಾನ್ಸ್ ಮಾಡ್ತಿದ್ದೆ ನೋಡಿ ನಗ್ತಿದ್ದಾಳೆ, ಇವಳು ಡಾನ್ಸರ್ ಆಗ್ತಾಳೆ ಅಂತ ನಾನು ಮೊದಲೇ ಕಂಡು ಹಿಡ್ದಿದ್ದೆ ಅಂತ ನನ್ನ ಅಪ್ಪ ಹೇಳ್ತಾರೆ. ಬಟ್ ಐ ಥಿಂಕ್ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು ಆರ್ಟ್ಸಲ್ಲಿ, ಸಿನಿಮಾದಲ್ಲಿ. ಅಪ್ಪಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆ ಇಂಟ್ರೆಸ್ಟ್ ನ್ಯಾಚುರಲಿ ನನಗೂ ಬಂತು ಅನ್ಸುತ್ತೆ. ಅವ್ರಿಗೂ ಮಾಧುರಿ ದೀಕ್ಷಿತ್ ಅಂದರೆ ತುಂಬ ಫೇವ್ರೇಟ್. ಸೊ ನನಗೂ ಅದು ಹಾಗೆ ಡೆವಲಪ್ ಆಯ್ತು ಆ ಇಂಟ್ರೆಸ್ಟ್. ಮಾಧುರಿ ದೀಕ್ಷಿತ್ ಅಂದ್ರೆ ನನಗೆ ಪಂಚಪ್ರಾಣ. ಆ್ಯಂಡ್ 4 years ಇದ್ದಾಗ ನಾನು ಡಾನ್ಸ್ ಕಲಿಬೇಕು ಅಂತ ಹಠ ಮಾಡಿದ್ನಂತೆ. ನನಗೆ ನೆನಪಿಲ್ಲ, ಬಟ್ ನನ್ನ ಪೇರೆಂಟ್ಸ್ ಹೇಳ್ತಾರೆ ಇಲ್ಲ, ನನಗೆ ಕಲಿಬೇಕು ಅಂತ ಹಠ ಮಾಡಿದ್ನಂತೆ. ಇನ್ಫ್ಯಾಕ್ಟ್ ಕಾಹೆ ಚೇಡ್ ಅಂತ ಮಾಧುರಿ ದೀಕ್ಷಿತ್ ಅವ್ರ ಸಾಂಗ್ ಇದೆಯಲ್ಲ, ಅದೇ ಥರ ನನಗೆ ಡಾನ್ಸ್ ಮಾಡಬೇಕು ಅಂತ ನಾನು ಹಠ ಮಾಡಿದ್ನಂತೆ. ಸೊ ಅದು ಕಥಕ್ ಫಾರ್ಮ್. ಬಟ್ ಆ ಟೈಮಲ್ಲಿ ಕಥಕ್ ನಮ್ಮ ಮಂಗಳೂರಲ್ಲಿ ಅಷ್ಟು ನಮಗೆ ಗೊತ್ತಿರಲಿಲ್ಲ, ಟೀಚರ್ಸ್ ಅಷ್ಟಿರಲಿಲ್ಲ. ಸೊ ನಮ್ಮ ಕಥಕ್ ಅಲ್ಲ ಭರತನಾಟ್ಯಂ ಅಂತ ನಾವು ಹುಡುಕೊಂಡು ಹೋದ್ವಿ. ಆವಾಗ ನನ್ನ ಟೀಚರ್ ನನಗೆ ಸಿಕ್ಕಿದ್ರು, ಗೀತಾ ಸರ್ಳಾಯ ಮ್ಯಾಮ್ ಆ್ಯಂಡ್ ರಶ್ಮಿ ಚಿದಾನಂದ್ ಮ್ಯಾಮ್. ಸೊ ಅವರು ಆ್ಯಕ್ಚುಲಿ ಈ ಏಜಲ್ಲಿ ನಾವು ತೊಗೊಳಲ್ಲ ಮಕ್ಕಳನ್ನ, ಬಿಕಾಸ್ ಪಾದ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಇವಾಗ ಡಾನ್ಸ್ ಮಾಡ್ಸೋಕ್ಕಾಗಲ್ಲ. ಬಟ್ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಅವಳು ಬಂದು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ನೋಡಲಿ, ಬೇಕಾದರೆ ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ನೋಡಲಿ, ಹಾಗೆ ನೋಡ್ತಾ ಪಿಕಪ್ ಮಾಡ್ಕೊಳ್ಳಿ, ಹೋಗ್ತಾ ಸ್ವಲ್ಪ ಕಲಿಸ್ಬೋದು ಅಂದಿದ್ರು. ಸೊ ನಾನು ಫುಲ್ ಖುಷಿ ಆಗಿಬಿಟ್ಟೆ, ನಾನು ಹೋಗ್ತೀನಿ ಅಂತ. ಸೊ ಹೋಗಿ ಆಲ್ಮೋಸ್ಟ್ ಐ ಥಿಂಕ್ ನನ್ನ ಟೀಚರ್ ಹೇಳೋ ಪ್ರಕಾರ 1 ವರ್ಷ ನಾನು ಹೆಚ್ಚಾಗಿ ಕುತ್ಕೊಂಡು ನೋಡ್ತಿದ್ದೆ, ನನ್ನ ಸೀನಿಯರ್ಸ್ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಿದ್ದೆ. ಮನೆಗೆ ಹೋಗಿ ಅಮ್ಮನ್ನ ಕುತ್ಕೊಳಿಸಿ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಎಲ್ಲ ಅಭಿನಯ ಮಾಡಿ ತೋರಿಸ್ತಿದ್ದೆ. ಸೊ ಅಲ್ಲಿಂದ ಆ ಒಂದು ಭರತನಾಟ್ಯದಲ್ಲಿ ಅಲ್ಲಿಂದ ಒಂದು ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬೋದು. ಆ್ಯಂಡ್ ದೊಡ್ಡವ್ರು ಮಾಡೋದನ್ನ ನೋಡಿ ಕಲ್ತಿರೋದೇ ನನಗೊಂದು ಗಿಫ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾವು ಡೈರೆಕ್ಟಾಗಿ ಹೋಗಿ ಸ್ಟಾರ್ಟ್ ಮಾಡಿದಾಗ ನಾವೇ ಏನೋ ಮಾಡ್ತಿದ್ದೀವಿ ಅಂತ ಅನ್ಸುತ್ತಲ್ವಾ. ಬಟ್ ಇನ್ನೊಬ್ರನ್ನ ನೋಡಿದಾಗ ಇಷ್ಟೆಲ್ಲ ಇದೆ ಅನ್ನೋದನ್ನ ನಾನು ಜಸ್ಟ್ ಕುತ್ಕೊಂಡು ನೋಡಿದೆ, 1 ವರ್ಷ ಜಸ್ಟ್ ಅಬ್ಸರ್ವ್ ಮಾಡಿದೆ. ಸೊ ಐ ಥಿಂಕ್ ಅಲ್ಲಿಂದ ಆ ಒಂದು ಗ್ರೌಂಡೆಡ್ನೆಸ್ ಏನು ಬೇಕೋ, ಇಷ್ಟಿದೆ ಕಲಿಯೋದಕ್ಕೆ, ನನಗೆ ಇನ್ನು ಮುಂದೆ ಎಷ್ಟಿದೆ ಕಲಿಯೋದಕ್ಕೆ ಅನ್ನೋ ಒಂದು ಫೀಲಿಂಗ್ ಏನಿದೆಯೋ ಭರತನಾಟ್ಯಮಲ್ಲಿ, ಅದು ನನಗೆ ಬಂದಿದ್ದು ಅಲ್ಲಿಂದ ಅಂತ ಹೇಳ್ಬೋದು. ಸೊ ಹಾಗೆ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ನೀವು ಡಾನ್ಸ್ ಬಗ್ಗೆ ಹೇಳಿದ್ರಿ, ಬಟ್ ಈ ಆ್ಯಕ್ಟಿಂಗ್ ಅನ್ನುವಂಥದ್ದು ಯಾವತ್ತಿಂದ ಶುರುವಾಯಿತು? ಯಾರು ಸ್ಫೂರ್ತಿ ತುಂಬಿದವರು ಅಂತ? ಆ್ಯಕ್ಟಿಂಗ್ ಕೂಡ ಡಾನ್ಸಿಂದಲೇ ಬಂತು. ನವರಸ ನಾವು ಕಲಿತೀವಲ್ವ ಭರತನಾಟ್ಯಮಲ್ಲಿ. ಸೊ ಅದರಲ್ಲಿ ಕಥೆಗಳನ್ನ ಹೇಗೆ ಹೇಳೋದು, ದ್ರೌಪದಿ ಚೀರ್ಹರಣ ಆಗುತ್ತೆ ಅದನ್ನು ಹೇಗೆ ತೋರಿಸೋದು, ಅದನ್ನು ಯಾವ ರೀತಿ ಹೊಸದಾಗಿ, ನನಗೆ ಯಾವಾಗಲೂ ಅಭಿನಯದಲ್ಲೇ ಇಂಟ್ರೆಸ್ಟ್ ಇದ್ದಿದ್ದು. ಡಾನ್ಸಲ್ಲೂ ನನಗೆ ನೃತ್ಯಕ್ಕಿಂತ ಜಾಸ್ತಿ, ನೃತ್ಯ ಅಂದರೆ ಜಸ್ಟ್ ಡಾನ್ಸ್ ಸ್ಟೆಪ್ಸ್ ಅಂತ ಹೇಳ್ತಾರೆ, ಬಟ್ ಅಭಿನಯದಲ್ಲಿ ನನಗೆ ತುಂಬ ಜಾಸ್ತಿ ಈ ಕಥೆಯನ್ನು ಹೇಗೆ ಹೇಳ್ಬೋದು ಡಾನ್ಸ್ ಮೂಲಕ ಅನ್ನೋದೇ ನನಗೆ ತುಂಬ ಇಂಟ್ರೆಸ್ಟ್. ಇವಾಗಲೂ ಅಷ್ಟೇ, ನಾನು ಯಾವುದಾದ್ರೂ ಡಾನ್ಸ್ ಕೊರಿಯೋಗ್ರಫಿ ಮಾಡಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಕತೆ ಹೇಳ್ಬೋದಾ, ಅದರಲ್ಲಿ ಯಾವುದಾದ್ರೂ ಇಮೋಷನ್ ತೋರಿಸ್ಬೋದಾ ಅನ್ನೋದೇ ನನಗೆ ಜಾಸ್ತಿ ಇಂಟ್ರೆಸ್ಟ್ ಅದರಲ್ಲಿ. ಸೊ ಅಲ್ಲಿಂದ ಡಾನ್ಸ್ ಡ್ರಾಮಾಸ್ ಅದೆಲ್ಲ ಮಾಡಿದೆ. ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡಿದಾಗಲೂ ಡಾನ್ಸ್ ಮೂಲಕ ಡಾನ್ಸ್ ಡ್ರಾಮಾಸ್ ಬಂತು. ಸೊ ಡಾನ್ಸ್ ಡ್ರಾಮಾಸ್ ಮೂಲಕ ಸಂಹೌ ಆ್ಯಕ್ಟಿಂಗ್ ಬಂತು. ಆ್ಯಂಡ್ ಲೈಕ್ ಐ ಸೆಡ್, ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಆಗಿದ್ದೆ. ಸೊ ಹಾಗಾಗಿ ಅವ್ರ ಜೊತೆ ಡಾನ್ಸ್ ಮಾಡಬೇಕು ಅನ್ನೋ ಒಂದು
ಅನ್ನೋದೇ ಒಂದು ಇಂಟ್ರೆಸ್ಟ್ ಅಲ್ಲಿ ಹೋಗಿ ಒಂದು ಮೂವಿಗೆ ಆಡಿಷನ್ ಕೊಟ್ಟೆ. ಸೊ ಅಲ್ಲಿಂದ ಮೂವಿ ಸ್ಟಾರ್ಟ್ ಆಯ್ತು. ಸೊ ಆಕ್ಚುಲಿ ಅದಾಗಿ ರಂಗಬಿರಂಗಿ ಅಂತ ಒಂದು ಕನ್ನಡ ಮೂವಿ ಮಾಡಿದೆ ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ನಾನು ಆಕ್ಟಿಂಗ್ ಅಂತ ಅಲ್ಲ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ತಗೊಂಡೆ ಇಲ್ಲಿ ಕ್ರೈಸ್ಟ್ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಪರ್ಫಾರ್ಮಿಂಗ್ ಆರ್ಟ್ಸ್ ಇಂಗ್ಲಿಷ್ ಸೈಕಾಲಜಿ ಕೋರ್ಸ್ ತಗೊಂಡೆ. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಡಾನ್ಸ್ ನಾನು ಫೌಂಡೇಶನ್ ಗಟ್ಟಿ ಮಾಡ್ಕೋಬೇಕು ಅಂತ ಪರ್ಫಾರ್ಮಿಂಗ್ ಆರ್ಟ್ಸ್ ತಗೊಂಡಿದ್ದು. ಫಸ್ಟ್ ಇಯರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಇಂಗ್ಲಿಷ್ ಸೈಕಾಲಜಿ ಫಸ್ಟ್ ಇಯರಲ್ಲಿ ಡಾನ್ಸ್ ಮ್ಯೂಸಿಕ್ ಥಿಯೇಟರ್ 3 ಇರುತ್ತೆ. ಸೆಕೆಂಡ್ ಇಯರಿಂದ ಒಂದು ಮೇಜರ್ ಚೂಸ್ ಮಾಡಬೇಕು. ಸೊ ನಾನು ಡಾನ್ಸ್ ಚೂಸ್ ಮಾಡ್ತೀನಿ ಅನ್ಕೊಂಡು ಹೋಗಿದ್ದೆ, ಬಟ್ ಸಮ್ಹೌ ಅಭಿನಯ ನನ್ನ ತುಂಬ ಸೆಳೆತು. ಸೊ ಅಲ್ಲಿಂದ ನಾನು ಆ್ಯಕ್ಟಿಂಗ್ ಚೂಸ್ ಮಾಡಿದೆ. ಸೊ ಥಿಯೇಟರ್ ಮೇಜರ್ಸ್ ಚೂಸ್ ಮಾಡಿ ಅಲ್ಲಿಂದ ಆ್ಯಕ್ಟಿಂಗ್ ಸೀರಿಯಸ್ ಆಗಿ ತೊಗೊಂಡು ಇಂಟರ್ನ್ಶಿಪ್ಸ್, ವರ್ಕ್ಶಾಪ್ಸ್, ಬೇರೆಯವ್ರ ಜೊತೆ ವರ್ಕ್ ಮಾಡೋದು, ನಾಟಕಗಳು ಮಾಡೋದು, ಇದೆಲ್ಲ ಮಾಡಿ ಅಲ್ಲಿಂದ ಸಮ್ಹೌ ಇದೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಅನ್ನೋದು ನಾನು ಅವಾಗ ಡಿಸ್ಕವರ್ ಮಾಡಿದ್ದು ಆಕ್ಚುಲಿ. ಓಕೆ, ಡಾನ್ಸಿಂದ ಆಕ್ಟಿಂಗ್ ಆಯಿತು, ಅದು ಸಿನಿಮಾದಲ್ಲಿ ಮಾಡ್ತೀರಾ ನೀವು, ತಿರ್ಗಾ ಸೀರಿಯಲ್ ಯಾಕೆ ಅಂತ? ಆಕ್ಚುಲಿ ನಾನು ಆಡಿಷನ್ KM ಚೈತನ್ಯ ಅವ್ರಿಗೆ ಯಾವುದೊಂದು ಮೂವಿ ಕೊಟ್ಟಿದ್ದೆ, ಕಾಲೇಜಲ್ಲಿ ಇರಬೇಕಾದ್ರೆ ಕೊಟ್ಟಿದ್ದೆ. ಅದಾಗಿ ನಾನು ಹೇಳಿದ್ನಲ್ಲ, ನಾನು ಕಾಲೇಜ್ ಮುಗಿಸಿ ನಾನು ಮುಂಬೈಗೆ ಹೋಗಿದ್ದೆ. ಅಲ್ಲಿ ನಾನು ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು, ಒಂದಷ್ಟು ನಾಟಕಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗಿದ್ದೆ. ಸೊ ಆ ಟೈಮಲ್ಲಿ KM ಚೈತನ್ಯ ಅವ್ರು ಕಾಲ್ ಮಾಡಿ, ನಾವು ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ, ಇದಕ್ಕೆ ಒಬ್ಳು ಡಾನ್ಸರ್ನ ಹುಡುಕ್ತಾ ಇದ್ದೀವಿ ಅಂತಂದರು. ಸೊ ನಾನು ಕೊಟ್ಟಿರೋ ಆಡಿಷನ್, ಅವ್ರ ಹಿಂದಿದ ಆಡಿಷನ್, ಅವ್ರಿಗೆ ಇದಕ್ಕೆ ನೀನು ಸೂಟ್ ಆಗ್ತೀಯಾ ಈ ಪಾತ್ರಕ್ಕೆ ಅಂತ ಅವ್ರಿಗೆ ಅನಿಸಿತ್ತು. ಸೊ ಮಾಡ್ತೀಯಾ ಅಂತ ಕೇಳಿದ್ರು. ನನಗೆ ಸೀರಿಯಲ್, ಸಿನಿಮಾ ಆ ರೀತಿಯಾದ ಒಂದು ಡಿಫ್ರೆನ್ಸ್ ಅನಿಸ್ಲಿಲ್ಲ, ಇವಾಗಲೂ ಅನಿಸಲ್ಲ. ಯಾವ ಪಾತ್ರ, ಯಾವ ಸ್ಟೋರಿ ನನಗೆ ಇಷ್ಟ ಆಗುತ್ತೋ ಅದನ್ನ ಮಾಡಬೇಕು ಅಂತ ಅಷ್ಟೇ. ನನಗೆ ಸರಸ್ವತಿ ನನಗೆ ಏನಾದರೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾಳೆ, ಒಂದು ನನ್ನ ಟ್ಯಾಲೆಂಟ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಏನೋ ಒಂದು ಕಲಿಯೋದಕ್ಕೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾಳೆ ಅಂದರೆ ನಾನು ತಗೊಳ್ತೀನಿ ಅದನ್ನು. ಸೊ ಹಾಗಾಗಿ ಸೀರಿಯಲ್ ಅಂತ ಅಂದಾಗ ಓಕೆ ಗ್ರೇಟ್, ನನಗೆ ಡಾನ್ಸ್ ಮಾಡೋದಕ್ಕೂ ಒಂದು ಆಪರ್ಚುನಿಟಿ ಸಿಗುತ್ತಲ್ಲ ಅನ್ನೋ ಒಂದು ಖುಷಿಯಲ್ಲಿ ನಾನು ಓಕೆ ಅಂತಂದೆ. ಸೊ ಅಲ್ಲಿಂದ ಶುರುವಾಯಿತು ಜರ್ನಿ. ಆಕೃತಿ ಅಂತ ಉದಯ TVಯಲ್ಲಿ ಮಾಡಿದೆ. ಅಲ್ಲಿಂದ ನೋಡಿ ರಾಧೇಶ್ಯಾಮ ಅನ್ನೋ ಸೀರಿಯಲ್ಗೆ ಸ್ಟಾರ್ ಸುವರ್ಣದಲ್ಲಿ ಅದಕ್ಕೆ ಕರೆದ್ರು. ಅದರಲ್ಲೂ ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಸೊ ಅದಾದಮೇಲೆ ಜಮೀಲಾ ಅಂತ ತಮಿಳಲ್ಲಿ ಒಂದು ಸೀರಿಯಲ್ ಮಾಡಿದೆ, ಇವಾಗ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ. ಸೊ ಅದೆಲ್ಲ ಒಂದಾದ್ಮೇಲೆ ಒಂದು ಪಾತ್ರ ನೋಡಿ ಇನ್ನೊಬ್ರು ಕರೆದು ನೀವು ಇದನ್ನ ಮಾಡ್ತೀರಾ ಅಂತ ಕೇಳಿ, ಸೊ ಆ ರೀತಿ ಮುಂದೆ ಮುಂದೆ ಹೋಗ್ತಾ ಹೋಯ್ತು. ಅಂದ್ರೆ ಆಲ್ಮೋಸ್ಟ್ ಈ ರಂಗಭೂಮಿಯಲ್ಲಿ ಯಾರಿರ್ತಾರೆ ನೋಡಿ, ರಂಗಭೂಮಿ ಕಲಾವಿದ್ರು, ಅವರು ಜಾಸ್ತಿ ಪ್ರಾಮುಖ್ಯತೆ ನಟನೆ ಕೊಡ್ತಾರೆ, ಪಾತ್ರ ಯಾವುದು ಅಂತ ಮಾಡಲ್ಲ. ಸೊ ನೀವು ಅದೇ ರೀತಿ ಬರೀ ನಟನೆ ಯಾವ್ದ್ರಲ್ಲಿ ಮಾಡಕ್ ಸಿಗುತ್ತೆ ಅಂತ ನೋಡ್ಬಿಟ್ಟು ಚಾಯ್ಸ್ ಮಾಡ್ತೀರಾ? ಹೌದು, ನನಗೆ ಐ ಮೀನ್ ಇನಿಷಿಯಲಿ ಬಂದಿದ್ದ ಪಾತ್ರ ಲೀಡ್ ರೋಲ್ಸ್ಗೆ ಬಂದಿತ್ತು. ಸೊ ಬಟ್ ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ನನ್ನನ್ನು ಕೇಳಿದಾಗ ಇನಿಷಿಯಲಿ ನಾನು ಕೊಟ್ಟಿದ್ದು ಲುಕ್ ಟೆಸ್ಟ್ ಲಕ್ಷ್ಮಿ ಪಾತ್ರಕ್ಕೇನೆ. ಬಿಕಾಸ್ ರಾಧೇಶ್ಯಾಮದಲ್ಲಿ ರಾಧೆಯಾಗಿ ನೋಡಿದ್ರಲ್ಲ, ಸೊ ರಾಧೆಯಿಂದ ಲಕ್ಷ್ಮಿ ಸ್ವಲ್ಪ ಸಿಮಿಲಾರಿಟಿ ಇದೆಯಲ್ಲ ಅದು ರೂಲ್ಸ್. ಸೊ ಆ ರೀತಿ ಆಡಿಷನ್ ಕೊಟ್ಟಿದ್ದೆ ನಾನು. ಬಟ್ ಅದು ಕೆಲವು ಕಾರಣಗಳಿಂದ ಆ ಪಾತ್ರಕ್ಕೆ ವರ್ಕೌಟ್ ಆಗಲಿಲ್ಲ. ಸೊ ಆಮೇಲೆ ಕೀರ್ತಿ ಅನ್ನೋ ಪಾತ್ರ ಇದೆ, ನಿಮ್ಮನ್ನ ಇಟ್ಕೋಬೇಕು ನಮ್ಗೆ ಸೀರಿಯಲಲ್ಲಿ, ನೀವು ಬೇಕು, ನಿಮ್ಮ ನಟನೆ ನಮ್ಗೆ ಇಷ್ಟ. ಆ್ಯಂಡ್ ಈ ಕೀರ್ತಿ ಪಾತ್ರಕ್ಕೆ ಆ್ಯಕ್ಚುಲಿ ಆ್ಯಕ್ಟಿಂಗ್ಗೆ ಇನ್ನೂ ಜಾಸ್ತಿ ಸ್ಕೋಪ್ ಇದೆ. ಸೊ ನಮಗೆ ಆ ಥರದ್ದು ಯಾರಾದರೂ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋರು ಅಥವಾ ಆ್ಯಕ್ಟಿಂಗಲ್ಲಿ ಪ್ಯಾಷನೇಟ್ ಆಗಿರೋರು ಅವ್ರನ್ನೇ ಹುಡುಕ್ತಾ ಇದ್ದೀವಿ, ಈ ಪಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ಇನಿಷಿಯಲಿ ನಾನು ಇಲ್ಲ ಅಂತಂದೆ, ಬಿಕಾಸ್ ಅವ್ರು ಹೇಳಿದ್ದು ಇನಿಷಿಯಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಹೀರೋಗೋಸ್ಕರ ಹೀರೋಯಿನ್ಗೆ ಒಂದು ಸ್ವಲ್ಪ ಕಾಟ ಕೊಡೋದು ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನಾನು ಇದು ನನ್ನ ಪ್ರಿನ್ಸಿಪಲ್ಸ್ ಏನಿದೆಯೋ ಅಥವಾ ನಾನು ಯಾವ ಥರ ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಥರ ನನಗೆ ಅನ್ನಿಸ್ತಿಲ್ಲ. ಸೊ ಮೇ ಬಿ ನಾಟ್ ಅಂತ ಅಂದಿದ್ದೆ. ಬಟ್ ಅದಾಗಿ ನನ್ನ ರಾಧೇಶ್ಯಾಮ ಡೈರೆಕ್ಟರ್ ಶಿವು ಸರ್ ಅಂತಿದ್ದಾರೆ, ಹೀಸ್ ಲೈಕ್ ಅ ಫಾದರ್ ಫಿಗರ್ ಟು ಮೀ. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ರಾಧೇಶ್ಯಾಮ ಟೈಮಲ್ಲಿ. ಸೊ ಅವ್ರ ಕಡೆಯಿಂದ ಅವರು ಕೇಳಿದ್ರು, ಇಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಪಾತ್ರ, ನಾನು ಹೇಳ್ತಾ ಇದ್ದೀನಿ ನಟನೆಗೆ ತುಂಬ ಪ್ರಾಮುಖ್ಯತೆ ಸಿಗುತ್ತೆ ಇದರಲ್ಲಿ, ಕನ್ಸಿಡರ್ ಮಾಡು ಅಂತಂದರು. ಆಮೇಲೆ ರೈಟರ್ ಹತ್ರನೂ ಮಾತಾಡ್ಸಿದ್ರು. ಆ್ಯಂಡ್ ಲೇಡಿ ರೈಟರ್ ಆಗಿರೋದ್ರಿಂದ ಐ ಥಿಂಕ್ ಶಿ ನ್ಯೂ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆ್ಯಂಡ್ ಆ್ಯಕ್ಚುಲಿ ಲಕ್ಷ್ಮಿ ಮೇಲೆ ಸಿಟ್ಟಿರೋದಕ್ಕಿಂತ ಕಾವೇರಿ ಮೇಲೆ ಸಿಟ್ಟಿರುತ್ತೆ ಅನ್ನೋದನ್ನು ಅವ್ರು ನನಗೆ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು. ಅಫ್ಕೋರ್ಸ್ ಅಲ್ಲಿಗೆ ಬರೋದಕ್ಕೆ ಟೈಮ್ ತೊಗೊಳ್ತು ಇವಾಗ, ಬಟ್ ಇಲ್ಲೇ ಬರಬೇಕು ಅನ್ನೋದು ಡಿಸೈಡ್ ಆಗಿತ್ತು. ಓಕೆ, ಕಾವೇರಿ ಮೇಲೆ ಸಿಟ್ಟಿರುತ್ತೆ ಅನ್ನೋದನ್ನ ಸ್ಟಾರ್ಟಿಂಗಲ್ಲಿ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಆ ಒಂದು ಪಾತ್ರ ನನ್ನ ಕನ್ವಿನ್ಸ್ ಮಾಡ್ತು. ಆ್ಯಂಡ್ ಅವರು ಆ್ಯಕ್ಟಿಂಗಿಗೆ ಸ್ಕೋಪ್ ಕೊಡ್ತೀವಿ, ಒಳ್ಳೆ ಆ್ಯಕ್ಟರ್ನ ಹುಡುಕ್ತಾ ಇದೀವಿ ಅಂದಾಗ ಆಬ್ವಿಯಸ್ಲಿ ನಮ್ಗೆ ಸೆಲ್ಫಿಶ್ ಆಸೆ ಇರುತ್ತಲ್ವಾ ಆಸ್ ಆ್ಯಕ್ಟರ್. ಸರಿ, ಒಳ್ಳೆ ಆ್ಯಕ್ಟಿಂಗ್ ಇರೋದು, ಏನೋ ಒಂದು ಡಿಫ್ರೆಂಟ್ ಆಗಿದೆ ನೋಡೋಣ, ಇಲ್ಲಿ ತನಕ ನಾನು ಮಾಡೇ ಇಲ್ಲ ಈ ಥರದ್ದೊಂದು ಕ್ಯಾರೆಕ್ಟರ್, ಅಟ್ಲೀಸ್ಟ್ ಸ್ಕ್ರೀನ್ ಮುಂದೆ ಮಾಡಿಲ್ಲ, ನಾಟಕಗಳಲ್ಲಿ ಮಾಡಿದ್ದೀನಿ. ಬಟ್ ಈ ಥರ ಸಿಟ್ಟು, ಅಳೋದು, ಕೂಗಾಡೋದು ಮಾಡೋದಕ್ಕಾಗುತ್ತೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಕೀರ್ತಿ ಪಾತ್ರಕ್ಕೆ ನಾನು ಲುಕ್ ಟೆಸ್ಟೇ ಕೊಡಲಿಲ್ಲ.
ಡೈರೆಕ್ಟಾಗಿ ಇಲ್ಲ ನೀವು ಮಾಡ್ತೀರಾ ಅಂತ ನಮಗೆ ಗೊತ್ತು, ನೀವು ಬನ್ನಿ ಅಂತಲೇ ಅಂದಿದ್ರು. ಸೊ ಅವರಷ್ಟು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ನನ್ನನ್ನು ಕರಿತಿದ್ದಾರೆ ಅಂದಾಗ ನೋಡೋಣ, ಟ್ರೈ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ಐ ಡೋಂಟ್ ರಿಗ್ರೆಟ್ ಇಟ್. ತುಂಬ ಎಂಜಾಯ್ ಮಾಡ್ತಿದ್ದೀನಿ ನಾನು. ಎವ್ರಿ ಡೇ ಐ ಥಿಂಕ್ ಐ ಟ್ರೈ ಸಮಥಿಂಗ್ ನ್ಯೂ. ಒಂದ್ಸತಿ ಗನ್ ಇಟ್ಕೊಂಡಿರ್ತೀನಿ, ಹೌದು, ಒಂದ್ಸತಿ ತುಂಬಾ ಎಮೋಷನಲ್ ಆಗಿರುತ್ತೆ. ಸೊ ಐ ಆಮ್ ಎಂಜಾಯಿಂಗ್. ತುಂಬಾ ವೇರಿಯೇಷನ್ಸ್ ಇದೆ ಅಲ್ವಾ? ಹೌದು. ಸೊ ಯಾವತ್ತು ಹೀರೋಯಿನ್ ವಿಲನ್ ಅನ್ನೋ ಆ ಒಂದು ಡಿಫ್ರೆನ್ಸ್ ನನ್ಗೆ ಅನ್ಸಿರ್ಲಿಲ್ಲ. ಬಿಕಾಸ್ ರಂಗಭೂಮಿ ಕಲಾವಿದೆ, ನೀವು ಹೇಳ್ದಾಗೆ ನಾಟಕಗಳು ಮಾಡಿರೋದ್ರಿಂದ ನಾಟಕಗಳಲ್ಲಿ ನಾವು ಏನೆಲ್ಲ ಮಾಡಿರ್ತೀವಿ, ಕೆಲವೊಮ್ಮೆ ಆಕ್ಟಿಂಗೇ ಮಾಡಲ್ಲ, ಕೆಲವೊಮ್ಮೆ ಬ್ಯಾಕ್ ಸ್ಟೇಜ್ ಮಾಡ್ತಿರ್ತೀವಿ, ಲೈಟಿಂಗ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಎಲ್ಲರೂ ಸೇರಿದ್ರೇನೆ ಆ ಒಂದು ಪ್ರಾಜೆಕ್ಟ್ ಮುಂದೆ ಬರೋದು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ನಾನು ವಿಲನ್ ಮಾಡ್ತಿದ್ದೀನಿ, ವಿಲನ್ಗೆ ಕೇಳ್ತಿದ್ದಾರೆ ಅನ್ನೋದು ಯಾವತ್ತು ನನ್ನ ತಲೆಗೆ ಬರಲಿಲ್ಲ. ಸೊ ನಾಟಕ ನಟನೆಗೆ ಚೆನ್ನಾಗಿರೋ ಪಾತ್ರ ಇದು, ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಚೂಸ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಗುಡ್ ಚಾಯ್ಸ್. ಓಕೆ,